ಹಾಯ್, ವೆಲ್ಕಮ್ ಬ್ಯಾಕ್ ಟು ಎಚ್ ಎ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇದು ನನ್ನ ಸಂಡೆಯ ಒಂದು ವ್ಲಾಗ್ ಆಗಿರುತ್ತೆ. ಯಾರಿಗೆಲ್ಲ ಒಂದು ಪುಟ್ಟದಾದಂಥ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಪ್ರಾರ್ಥನೆಯ ಮೂಲಕ ಆರಂಭ ಮಾಡೋಣ. ಕರಕ್ರೇ ವಸತಿ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ತು ಗೋವಿಂದ ಪ್ರಭಾತೆ ಕರದರ್ಶನಂ. ಸೊ ಈ ಒಂದು ಪ್ರಾರ್ಥನೆಯ ಮೂಲಕ ದಿನನ ಆರಂಭ ಮಾಡಿದರೆ ನಮ್ಮ ಒಂದು ದಿನ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಅಡೆತಡೆಗಳು ಇರೋದಿಲ್ಲ, ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ನನ್ನ ಸಂಡೆಯ ವ್ಲಾಗ್ ಆಗಿರುತ್ತೆ. ಪ್ರತಿ ವೀಕೆಂಡು ಸಹ ಡಿಫ್ರೆಂಟ್ ಆಗಿರುತ್ತೆ ನನ್ನ ಒಂದು ದಿನಚರಿ ಅಂತಲೇ ಹೇಳ್ಬೋದು. ಬಟ್ ಕ್ಲೀನಿಂಗ್ ಕೆಲಸ ಮಾತ್ರ ಇದ್ದೇ ಇರುತ್ತೆ. ಕೆಲವೊಂದು ಟೈಮ್ ಏನಾದರೂ ನಮ್ಮ ಹಸ್ಬೆಂಡ್ ಏನಾದರೂ ಮನೇಲೇ ಇದ್ದರೆ ಅವ್ರು ಯಾವಾಗಲೂ ಊರಿಗೆ ಹೋಗ್ತಾ ಇರ್ತಾರೆ, ಏನಾದರೂ ಕೆಲಸ ಇರುತ್ತೆ, ತೋಟದ ಕೆಲಸ ಇರುತ್ತೆ ಅಂತ. ಹಾಗಾಗಿ ನಾನು ಒಬ್ಬಳೇ ಇರ್ತಿರ್ತೀನಲ್ವಾ, ಹಾಗಾಗಿ ಸುಮ್ಮನೆ ಕೂತ್ರೆ ನಮ್ಮ ತಲೆಯಲ್ಲಿ ಏನು ಕೆಲಸ ಮಾಡಬೇಕು ಅಂತ ಅನಿಸಲ್ಲ. ಬರೀ ಯಾವಾಗಲೂ ಫೋನ್ ಸ್ಕ್ರೋಲ್ ಮಾಡೋದೇ ಆಗ್ತಾ ಇರುತ್ತೆ. ಹಾಗಾಗಿ ಏನಾದರೂ ನಾನು ಒಂದು ಮಾಡ್ಕೋಬೇಕು, ಏನಾದರೂ ಮನೆ ಕ್ಲೀನಿಂಗ್ ಕೆಲಸ ಆಗಿರ್ಬೋದು, ಅಥವಾ ನಮ್ಮ ಸ್ಟಡೀಸ್ ಆಗಿರ್ಬೋದು, ಅಥವಾ ನನ್ನ ಹೆಲ್ತ್ಗೆ ಸಂಬಂಧಪಟ್ಟಿದ್ದು ಏನಾದರೂ ಮಾಡುವಾಗ ನಮ್ಮ ಒಂದು ಮೈಂಡ್ಸೆಟ್ ತುಂಬಾ ಆ್ಯಕ್ಟಿವ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನನಗೆ ಈ ಥರ ಇರೋದು ತುಂಬಾ ಅಂದರೆ ತುಂಬ ಇಷ್ಟ. ನಾನು ರೀಲ್ಸ್ ಮಾಡ್ತಾಯಿದ್ದೀನಿ ಅಥವಾ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇಲ್ಲ, ನಾನು ಇದಕ್ಕಿಂತ ಮುಂಚಿತವಾಗಿ ಮಾಡಿಕೊಂಡೇ ಬಂದಿದ್ದೀನಿ. ಅದೇ ರೀತಿಯಾಗಿ ಇವಾಗಲೂ ಕೂಡ ಮಾಡ್ತಾಯಿದ್ದೀನಿ. ಎದ್ದ ತಕ್ಷಣ ನನ್ನ ಆ್ಯಸ್ ಯೂಶುವಲ್ ರೊಟೀನ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಫಸ್ಟು ಕಸ ನೆಲ ಪಾತ್ರೆ ಆ ಥರ ಮಾಡೋದಕ್ಕಿಂತ ಮುಂಚಿತವಾಗಿ ಫಸ್ಟು ನಾನು ರೋಸ್ಟೆಡ್ ಫ್ಲ್ಯಾಕ್ಸ್ ಸೀಡ್ಸ್ಗೆ ಹಾಟ್ ವಾಟರ್ಗೆ ಒಂದು ಲೆಮನ್ ಹಾಕ್ಕೊಂಡು ನಾನು ಕುಡಿತೀನಿ. ತುಂಬಾ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ನಾನು ಪರ್ಟಿಕ್ಯುಲರಾಗಿ ಇದು ಏನಕ್ಕೆ ಕುಡಿಯೋದು ಅಂದರೆ ನನಗೆ ಸ್ವಲ್ಪ ಏರ್ ಫಾಲ್ ಆಗ್ತಾನೇ ಇರುತ್ತೆ. ಆಗ ಅದಕ್ಕೋಸ್ಕರನೇ ನಾನು ಈ ಒಂದು ಡಿಟಾಕ್ಸ್ ಡ್ರಿಂಕ್ ಅಂತಲೇ ಹೇಳ್ತೀನಿ. ತುಂಬಾ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದಾದಮೇಲೆ ಸಂಡೇ ಕೆಲಸ ನಾನು ಆ್ಯಸ್ ಯೂಶುವಲ್ ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಕಿಚನ್ ಕ್ಲೀನಿಂಗು ಎಲ್ಲನೂ. ಬಟ್ ಇವಾಗ ಸಂಡೇ ಅಲ್ವಾ, ಬೇಗ ಕೆಲಸ ಮಾಡಿಕೊಂಡ್ರೆ ನಮ್ಮ ಹಸ್ಬೆಂಡು ಅವರು ಬ್ಯುಸಿ ಇರ್ತಾರೆ, ಅವ್ರ ಜೊತೆ ಫೋನ್ ಕಾಲಲ್ಲಿ ಮಾತಾಡ್ಕೊಂತ ಕೂರೋಕ್ಕಾಗಲ್ಲ ಅಂತ ಅಂದ್ಕೊಂಡು ನಾನು ಬೇಗ ನಿಧಾನವಾಗಿ ಎಲ್ಲ ಕೆಲಸ ಮಾಡೋಣ ಅಂದ್ಕೊಂಡು ಬೇಗ ಕೂಡ ಎದ್ದೇಳಿಲ್ಲ. ನಾನು ಯಾವಾಗಲೂ 3:30 ಆರ್ 4 o'clockಗೆ ಎದ್ದೇಳ್ತಾ ಇದ್ದಿದ್ದು. ಬಟ್ ಇವತ್ತು ನಾನು 7:40ಗೆ 45 ಆಗಿ ಸಮಥಿಂಗ್, ಸ್ವಲ್ಪ ಲೇಟೇ ಅಂತ ಅನಿಸುತ್ತೆ, ಅಷ್ಟು ಲೇಟಾಗಿದೆ. ಸಂಡೇ ಅಲ್ವಾ, ಬೇರೆ ಟೈಮಲ್ಲೆಲ್ಲ ನಾನು ಬೇಗ ಎದ್ದೇಳ್ತೀನಿ. ಕೆಲವೊಂದು ಟೈಮು ಆ ಥರ ಆಗೋಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಆಗ್ತಾ ಇರಬೇಕು. ಅದು ನನಗೆ ನನ್ನ ಲೈಫಲ್ಲಿ ಆಗ್ತಾಯಿದೆ. ಹೆಚ್ಚು ಕಡಿಮೆ ಅಂದರೆ ಪ್ರತಿನಿತ್ಯನೂ ಒಂದು 5 days ನಾವು ಕರೆಕ್ಟಾಗಿ ಮಂಡೇ ಟು ಫ್ರೈಡೇ ಕರೆಕ್ಟಾಗಿ ಎದ್ದೇಳ್ತೀವಿ ಅಂದಾಗ 2 days ಸ್ವಲ್ಪ ಬಾಡಿಗೂ ರೆಸ್ಟ್ ಬೇಕಾಗುತ್ತೆ. ಯೋಗ ಆಗಿರ್ಬೋದು, ವರ್ಕೌಟ್ ಇವೆಲ್ಲ ಮಾಡೋದಕ್ಕೆ ಸ್ವಲ್ಪ ರಿಲ್ಯಾಕ್ಸೇಷನ್ ಅಂತ ಇರಬೇಕು. ಯಾಕಂದರೆ 21 days ಏನೇ ಕೆಲಸ ಮಾಡಿದರೂ ಸಹ 21 days ಕಂಪ್ಲೀಟ್ ಆದಮೇಲೆ ಈ ಥರ ಮಾಡೋದ್ರಿಂದ ಏನೂ ತೊಂದರೆ ಅಲ್ಲ. ಯಾಕಂದರೆ ಒಂದಿನ ಮಾಡೋದು ಒಂದು ದಿನ ಬಿಡೋದು ಒಂದು ಸ್ವಲ್ಪ ಇದು ಸರಿ ಅನಿಸೋದಿಲ್ಲ. ಯಾಕಂದರೆ ಅದು ರೆಗ್ಯುಲರ್ ರೊಟೀನ್ ಆ ಥರ ಆಗೋದಿಲ್ಲ. ಅದಕ್ಕೋಸ್ಕರನೇ 21 days ಕಂಪ್ಲೀಟ್ ಆದಮೇಲೆ ಅದಾದಮೇಲೆ 5 days ವೀಕ್ 7 daysಲ್ಲಿ 5 days ನೀವು ಕಂಪಲ್ಸರಿಯಾಗಿ ಯೋಗ, ವರ್ಕೌಟ್, ಮೆಡಿಟೇಷನ್ ಮಾಡಿ ನಿಮ್ಮ ಹೆಲ್ತ್ ಕಡೆ ಗಮನ ಹರಿಸಿ. ಆಗ ನೋಡಿ ನಿಮ್ಮ ಹೆಲ್ತ್ ಎಷ್ಟು ಚೆನ್ನಾಗಿರುತ್ತೆ, ನಿಮ್ಮ ಮೈಂಡ್ಸೆಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇದು ನನಗೆ ಆಗಿರುವಂಥ ಅನುಭವನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದು ನನ್ನ ಒಂದು ಸಂಡೇ ರುಟೀನ್ ಆಗಿರುತ್ತೆ. ಈಗ ನೆಕ್ಸ್ಟ್ ನಾನು ಒಂದು ಪೇಪರಲ್ಲಿ, ಯಾವ ಪೇಪರ್ ಅಂದರೆ ವಿಜಯ ಕರ್ನಾಟಕದಲ್ಲಿ ನಾವು ಯಾವಾಗಲೂ ಪ್ರಜಾವಾಣಿ ಪೇಪರ್ ಓದ್ತಾ ಇರ್ತೀವಿ. ಬಟ್ ವಿಜಯ ಕರ್ನಾಟಕ ಪೇಪರನ್ನು ಫಸ್ಟ್ ಟೈಮ್ ನಾನು ಅಂದರೆ ಕಾಲೇಜ್ ಟೈಮಿಂಗ್ಸಲ್ಲಿ ಅಥವಾ ಪಿ ಜಿಲಿ ಹಾಸ್ಟೆಲಲ್ಲಿದ್ದಾಗ ಜಾಸ್ತಿ ಓದ್ತಾ ಇದ್ದೆ. ಪಿ ಜಿಲೆಲ್ಲ ಹಾಸ್ಟೆಲಲ್ಲೇ ತಂದಿರೋರು. ಬಟ್ ನಾನು ತುಂಬ ಇಷ್ಟಪಟ್ಟು ಓದ್ತಾ ಇದ್ದೆ ಅಂದರೆ ಪ್ರಜಾವಾಣಿ ಪೇಪರು. ಬಟ್ ಆಫ್ಟರ್ ಲಾಂಗ್ ಟೈಮ್ ವಿಜಯ ಕರ್ನಾಟಕ ಪೇಪರ್ನ ನೋಡಿದ್ದು. ಅದರಲ್ಲಿ ಒಂದು ಕೊಟ್ಟಿದ್ದಾರೆ ಎಡಿಟೋರಿಯಲ್ ಪೇಜಲ್ಲಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಒಂದು ಹೇಳಿದ್ದಾರೆ ಅಂತ ಅಂದರೆ, ಶ್ರೀ ರಂಭಾಪುರಿ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರು ಬಾಳೆಹೊನ್ನೂರಿನವರು ಅವರು ಇದನ್ನು ಅರಿತು ಬಾಳಿದರೆ ಬದುಕು ಸುಖಮಯ ಅನ್ನೋದ್ರ ಬಗ್ಗೆ ಎಷ್ಟು ಸವಿಸ್ತಾರವಾಗಿ ಉತ್ತರನ ನೀಡಿದ್ದಾರೆ ಅಂದರೆ ಅದನ್ನು ನಾನು ನಿಮ್ಮ ಮುಂದೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಒಂಥರ ನನಗೆ ಆ ಒಂದು ಪ್ಯಾರ ಇದಲ್ವಾ, ಅದು ಹೇಳೋಕ್ಕೆ ತುಂಬಾ ಇಷ್ಟ ಆಗ್ತಿದೆ. ಅದಕ್ಕೋಸ್ಕರನೇ ಇವತ್ತು ನ್ಯೂಸ್ ಬೇಡ, ನ್ಯೂಸ್ ಕಂಟೆಂಟ್ ಎಸ್ಟರ್ಡೇ ಹಾಕಿದೆ, ಅದಕ್ಕೋಸ್ಕರ ಇವತ್ತು ಇದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತಂದು ನಾನು ಹಾಕ್ತಾಯಿದ್ದೀನಿ. ಸೊ ಇಷ್ಟ ಆದರೆ ದಯವಿಟ್ಟು ಇದನ್ನು ಕೇಳಿ, ಇಷ್ಟ ಆದರೆ ಅಂತಲ್ಲ, ದಯವಿಟ್ಟು ಕೇಳಿ. ಸ್ವಲ್ಪ ಕೆಲವೊಂದಿಷ್ಟು ಬದಲಾವಣೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಬದಲಾಯಿಸ್ಕೊಳ್ಳಿ. ನಾನು ಬದಲಾಯಿಸ್ಕೊಂಡಿದ್ದೀನಿ. ನಾನು ಬದಲಾವಣೆ ಮಾಡ್ಕೊಂಡಿದ್ದ ಮೇಲೇ ಇನ್ನೊಬ್ಬರಿಗೆ ನಾನು ಹೇಳಲಿಕ್ಕೆ ಚಾನ್ಸ್ ಅಲ್ವಾ.
ನಾನೇ ಏನು ಮಾಡ್ಕೊಂಡಿಲ್ಲ, ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿಲ್ಲ, ಬೇರೆಯವರಿಗೆ ಅದನ್ನು ನಾನು ಹೇಳ್ತೀನಿ ಮಾಡ್ತೀನಿ ಅಂದರೆ ಅದು ತಪ್ಪಾಗೋಗುತ್ತೆ. ಬಟ್ ನಾನು ಸಹ ಪ್ರತಿಯೊಂದನ್ನು ಅಳವಡಿಸ್ಕೊಂಡಿದ್ದೀನಿ. ಇನ್ನೊಂದೇನಪ್ಪ ಅಂದರೆ ನಾನು ನನ್ನ ಕೋಪನ ಕಡಿಮೆ ಮಾಡ್ಕೊತಾ ಇದ್ದೀನಿ. 100%ಗೆ ಆಲ್ಮೋಸ್ಟ್ ಒಂದು 40% ಕಡಿಮೆ ಮಾಡ್ಕೊಂಡಿದ್ದೀನಿ. ಇನ್ನೂ 60% ಇದೆ. ಹಂತವಾಗಿ ಹೋಗಬೇಕು. ಎಷ್ಟು ವರ್ಷದ ಆಫ್ಟರ್ ಸಮಥಿಂಗ್ 25-26 ಇಯರ್ಸಿಂದ ಕೋಪನ ಒಂದೇ ಸಲಿಗೆ ಕಡಿಮೆ ಮಾಡೋದಾಗಲ್ಲ ಅಲ್ವಾ. ಹಂತವಾಗಿ ಕಡಿಮೆ ಮಾಡ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ಹಂತವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನನ್ನ ಕಡೆಯಿಂದ ರಿಸಲ್ಟ್ ಬರ್ತಾ ಇದೆ ನಾನು ಮಾಡ್ತಿರುವಂಥ ಕೆಲಸದಿಂದ. ಅದಕ್ಕೋಸ್ಕರ ನಾನು ಕೂಡ ನನ್ನಲ್ಲಿ ಆಗಿರುವಂಥ ಬದಲಾವಣೆಗಳು, ನನ್ನ ಜೀವನದಲ್ಲಿ ನನ್ನ ಹೆಲ್ತ್ಗೆ ಆಗಿರುವಂಥ ಒಂದಿಷ್ಟು ಬದಲಾವಣೆಗಳನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ನಾನು ಅರಿತು ಬಾಳಿದರೆ ಬದುಕು ಸುಖಮಯ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದನ್ನು ತುಂಬಾ ಬ್ಯೂಟಿಫುಲ್ ಆಗಿದೆ ಒಂದು ಪ್ಯಾರ. ಸೊ ಮಿಸ್ ಮಾಡಿದೆ, ದಯವಿಟ್ಟು ನನ್ನ ವಿಡಿಯೋನ ವಾಚ್ ಮಾಡೇ ಇದ್ರೂ ಪರವಾಗಿಲ್ಲ, ಹೆಡ್ಫೋನ್ ಹಾಕ್ಕೊಂಡು ನಾನು ಹೇಳೋಂಥ ವಾಯ್ಸ್ ಓವರ್ನ ಗಮನ ಇಟ್ಟು ಕೇಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಸ್ಟಾರ್ಟ್ ಮಾಡುವ. ಸೌಂದರ್ಯವು ಜನರ ಗಮನ ಸೆಳೆಯಬಹುದು, ಆದರೆ ವ್ಯಕ್ತಿತ್ವ ಮನಸ್ಸನ್ನು ಆವರಿಸುತ್ತದೆ. ಶಿಕ್ಷಣ ಮತ್ತು ಸಂಸ್ಕಾರ ಜೀವನ ಶ್ರೇಯಸ್ಸಿಗೆ ಮೂಲ. ವಿನಯ, ಸರಳತೆ, ಸ್ವಾಭಿಮಾನ ಹೊಂದಿರುವಂಥ ನಿಜವಾದ ಸಂಪನ್ಮೂಲ ವ್ಯಕ್ತಿ. ಭಾರವಿಲ್ಲದ ನೋಟಿಗೆ ಇರುವ ಬೆಲೆ ಭಾವನೆಗಳಿರುವ ಮನುಷ್ಯನಿಗೆ ಇಲ್ಲ. ಬದುಕಿನಲ್ಲಿ ಭರವಸೆ ಇದ್ದರೆ ಭವಿಷ್ಯವನ್ನೇ ರೂಪಿಸಬಹುದು. ಜೀವನದಲ್ಲಿ ಉತ್ಸಾಹ ಇದ್ದರೆ ಕನಸು ನನಸಾಗಲು ಸಾಧ್ಯವಾಗುತ್ತದೆ. ಜೀವನ ಎನ್ನುವುದು ಸುಂದರವಾದ ಸಂತೆ. ಸಂತೆಯೊಳಗೆ ನೂರಾರು ಚಿಂತೆ, ಆದರೂ ನಗುತ್ತಾ ಬದುಕಬೇಕು. ಸಹನೆ ಇದ್ದರೆ ಸಮಯವು ಸಹಕರಿಸುತ್ತದೆ. ಸಹನೆ ಕಳೆದುಕೊಂಡರೆ ಸಮಯವೇ ಸಮಸ್ಯೆಗಳನ್ನು ಹುಟ್ಟು ಹಾಕಬಹುದು. ಅರ್ಥವಿಲ್ಲದ ಓದು, ಶಾಂತಿ ಇಲ್ಲದ ಮನೆ, ರುಚಿ ಇಲ್ಲದ ಅಡುಗೆ, ಖುಷಿ ಇಲ್ಲದ ಜೀವನ, ಮಧುರತೆ ಇಲ್ಲದ ಮಾತು, ನೀತಿ ಇಲ್ಲದ ಬದುಕು, ನಿಷ್ಠೆ ಇಲ್ಲದ ಜೀವನ ವ್ಯರ್ಥ. ಧರ್ಮದ ದಿಕ್ಸೂಚಿ ಬಾಳಿಗೆ ಬೆಳಕು ನೀಡುತ್ತದೆ. ದೇವರು, ಧರ್ಮ ಮತ್ತು ಗುರುವಿನಲ್ಲಿ ನಂಬಿಕೆ ಕಳೆದುಕೊಳ್ಳಬಾರದು. ನಂಬಿದರೆ ಏನೆಲ್ಲ ಉಂಟು, ನಂಬಿಕೆ ಇಲ್ಲದಿದ್ದರೆ ಏನೂ ಇಲ್ಲ. ಅರಿತು ಬಾಳಿದರೆ ಬಾಳೆಲ್ಲ ಸುಖಮಯ. ಮರೆತು ಮಲಗಿದರೆ ಜೀವನ ಬೆಂಗಾಡು. ಅರಿವು ಆದರ್ಶದ ಬದುಕು. ಕೊಟ್ಟ ಭಗವಂತನನ್ನು ಮರೆಯಬೇಡ. ಶಾಸ್ತ್ರ ಮತ್ತು ಶಾಸ್ತ್ರದ ಭಯ ಇಲ್ಲದಿದ್ದರೆ ಮನುಷ್ಯನ ಜೀವನ ಆತಂಕಕ್ಕೆ ಒಳಗಾಗಬೇಕಾಗುತ್ತದೆ. ಪ್ರಾಚೀನ ಆಚಾರ್ಯರು ಮತ್ತು ಋಷಿಮುನಿಗಳು ಜೀವ ಸಂಕುಲ ಶಾಂತಿ ನೆಮ್ಮದಿಯಿಂದ ಬದುಕಬೇಕೆಂಬ ಉದ್ದೇಶದಿಂದ ಧರ್ಮ ಸೂತ್ರ ಮತ್ತು ಸಿದ್ಧಾಂತಗಳನ್ನು ಕೊಟ್ಟು ಹೋಗಿದ್ದಾರೆ. ಪೂರ್ವಜರು ಹಾಕಿದ ಹೆದ್ದಾರಿಯಲ್ಲಿ ಮುನ್ನಡೆದು ಭವಿಷ್ಯತ್ತಿನ ಬದುಕನ್ನು ರೂಪಿಸಿಕೊಳ್ಳುವುದು ಮನುಷ್ಯನ ಆದ್ಯ ಕರ್ತವ್ಯವಾಗಿದೆ. ವಿಶ್ವ ಬಂಧುತ್ವದ ದಿವ್ಯ ಸಂದೇಶವನ್ನು ವೀರಶೈವ ಧರ್ಮ ಪ್ರತಿಪಾದಿಸಿದೆ. ಸಾಮರಸ್ಯ, ಸೌಹಾರ್ದ ಬದುಕಿಗೆ ಕೊಟ್ಟ ಕೊಡುಗೆ ಅಮೂಲ್ಯ. ಅರಿವು ಆದರ್ಶಗಳಿಂದ ಬದುಕು ಸಮೃದ್ಧಗೊಳ್ಳಬೇಕು. ಇದು ಸಂಸ್ಕಾರ ಸದ್ವಿಚಾರಗಳ ಪರಿಪಾಲನೆಯಿಂದ ಮಾತ್ರ ಸಾಧ್ಯ. ಬದುಕಿನ ಸತ್ವದಲ್ಲಿ ಹಲವು ಹತ್ತು ಏಳು ಬೀಳು ಸಹಜ. ಕಷ್ಟ ಸಂಕಷ್ಟದ ಪೆಟ್ಟು ಬಿದ್ದಾಗ ಬದುಕು ಗಟ್ಟಿಗೊಳ್ಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಅರಿತು ಬಾಳಿದರೆ ಬದುಕು ಸುಖಮಯ. ಈ ಒಂದು ಟೈಟಲಲ್ಲೇ ಗೊತ್ತಾಗುತ್ತೆ ಯಾವುದೇ ಒಂದು ವಿಚಾರ ಆಗಿರ್ಬೋದು, ಏನೇ ಮಾಡಬೇಕಂತ ಅಂದರೂ ಸಹ ನಾವು ಅರಿತು ಬಾಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನೇ ಆಗಲಿ ನಮ್ಮದು ಒಂದು ಬ್ಯೂಟಿ ಅನ್ನೋದು ಜನರ ಗಮನ ಸೆಳೆಯುತ್ತೆ. ಆದರೆ ವ್ಯಕ್ತಿತ್ವ ಅನ್ನೋದು ಮನಸ್ಸನ್ನು ನಮ್ಮ ಒಂದು ಮನಸ್ಸು ಅಷ್ಟೇ ಅಲ್ಲ, ಇಡೀ ಬಾಡಿನೇ ಆವರಿಸುತ್ತೆ ಅಂತಲೂ ಹೇಳಿದ್ದಾರೆ. ಶಿಕ್ಷಣ, ಸಂಸ್ಕಾರ ಇವೆಲ್ಲ ಜೀವನದ ಶ್ರೇಯಸ್ಸಿಗೆ ಮೂಲ ಅಂತ ಹೇಳಿದ್ದಾರೆ. ಅದರಲ್ಲೂ ವಿನಯತೆ, ಸರಳತೆ, ಸ್ವಾಭಿಮಾನದಿಂದ ಬದುಕೋದು ನಿಜವಾದ ಸಂಪನ್ಮೂಲದ ವ್ಯಕ್ತಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಈ ಥರ ಎಲ್ಲ ಕೇಳಿದಾಗ, ಇಂಥೆಲ್ಲ ಸ್ಟೋರೀಸ್ಗಳು ಹೋದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಮನಸ್ಸಿಗೆ ಒಂಥರ ಮೋದ ನೀಡುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಒಂದು
ಪ್ಯಾರ. ಎಷ್ಟು ಶ್ರೀ ರಂಭಾಪುರಿ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರು ಬಾಳೆಹೊನ್ನೂರು ಇವರು ಹೇಳಿದಂತಹ ಈ ಒಂದು ಪ್ಯಾರ ಎಷ್ಟು ಅದ್ಭುತವಾಗಿದೆ ಅಂತಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದು. ಸೊ ಇಷ್ಟ ಆದರೆ ದಯವಿಟ್ಟು ವಾಚ್ ಮಾಡಿ ಅಂತ ಹೇಳ್ತೀನಿ. ಆಯಿತು, ಕಿಚನನ್ನು ಕ್ಲೀನ್ ಮಾಡ್ಕೊಳೋದು ಒಂದು ಬಾಕಿ ಇದೆ, ಆಮೇಲೆ ಜ್ಯೂಸ್ ಮಾಡ್ಕೊಂಡು ಕುಡಿದೆ, ಇನ್ನೂ ಟೈಮ್ ಇದೆ. ಹಾಗಾಗಿ ಆಮೇಲೆ ಓಟ್ಸ್ ಏನಾದರೂ ಮಾಡ್ಕೊತೀನಿ. ನಾನು ಫಸ್ಟು ಕಿಚನ್ ಕ್ಲೀನ್ ಮಾಡಬೇಕೀಗ. ವೀಕ್ಲಿ ಒನ್ ಟೈಮ್ ನಾನು ಕ್ಲೀನ್ ಮಾಡ್ತೀನಿ. ಫುಲ್ ಓವರಾಲ್ ಮನೆಯನ್ನ ಕ್ಲೀನ್ ಮಾಡ್ಕೊತೀನಿ. ವಿಂಡೋಸ್ ಆಗಿರ್ಬೋದು, ಆಲ್ ಎಡ್ಜಲ್ಲಿ ಇರುತ್ತೆ ಅಲ್ವಾ ಒಂದು ಸ್ವಲ್ಪ ಎಷ್ಟು ಭಾಗದಲ್ಲಿ, ಅಲ್ಲಿಂದ ಹಿಡಿದು ಪ್ರತಿಯೊಂದು A to Z ಎಲ್ಲ ಕ್ಲೀನ್ ಮಾಡ್ಕೊಂಡು ಡೋರು ವಿಂಡೋಸು ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಕರ್ಟನ್ ಏನು ವಾಶ್ ಮಾಡಲ್ಲ. ಯಾಕಂದರೆ ಲಾಸ್ಟ್ ವೀಕ್ ತೊಗೊಂಬಂದಿದ್ದಲ್ವಾ, ನಾನು 15 ಡೇಸ್ ಆದಮೇಲೆ 15 ಡೇಸ್ಗೆ ಒನ್ ಟೈಮ್ ಒನ್ಸ್ ವಾಶ್ ಮಾಡೋದು. ಎಸ್ಟರ್ಡೇ ನಾನು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಈಗ ಕಿಚನ್ ಒಂದು ಸ್ವಲ್ಪ ಹಾಗೆ ಮೆಸ್ಸಿ ಆಗಿಬಿಟ್ಟಿದೆ. ಯಾಕಂದ್ರೆ ನಾನು ಪ್ರತಿ ದಿನವೂ ನೈಟೇ ಎಲ್ಲ ಕ್ಲೀನ್ ಮಾಡಿ ಮಲಗಿಬಿಡ್ತೀನಿ. ಬಟ್ ಇವತ್ತು ಹಾಗೆ ಕಿಚನ್ ಕ್ಲೀನ್ ಮಾಡಬೇಕಲ್ವ, ನಾವು ನೈಟ್ ಕ್ಲೀನ್ ಮಾಡಲಿಲ್ಲ ಅಂದರೆ ಕಿಚನ್ ಯಾವ ರೀತಿಯಾಗಿರುತ್ತೆ ಅಂತ ನಾನು ತೋರಿಸಿದ್ದು. ನಾನು ನೋಡಿ ಈ ಥರ ಎಲ್ಲ ಇರುತ್ತೆ. ಬಟ್ ನೈಟೇ ಎಲ್ಲ ವಾಶ್ ಮಾಡಿಟ್ಬಿಟ್ರೆ ನಮಗೆ ಅರ್ಧ ಕೆಲಸನೇ ಕಂಪ್ಲೀಟ್ ಆಗುತ್ತೆ. ಯಾಕಂದರೆ ಮನೇಲಿದ್ದವ್ರಿಗೇನೋ ಅದು ಸರಿ ಹೇಗೋ ಅನಿಸ್ಬಿಡುತ್ತೆ, ಸರಿ ಅನಿಸುತ್ತೆ. ಬಟ್ ಆದರೆ ಹೊರಗಡೆ ಕೆಲಸಕ್ಕೆ ಹೋಗಿರೋರು ಅಥವಾ ಬ್ಯುಸಿ ಇರೋರು, ಏನಾದರೂ ಬೇರೆ ಥರ ವರ್ಕ್ ಮಾಡ್ತಾ ಇರೋರು, ಪಾರ್ಟ್ ಟೈಮ್ ವರ್ಕ್ ಮಾಡ್ತಾರೆ, ಏನೇ ಒಟ್ಟಿನಲ್ಲಿ ಔಟ್ಸೈಡ್ ಹೋಗಿ ಕೆಲಸ ಮಾಡ್ತಿರೋರಿಗೆ ಸ್ವಲ್ಪ ಇದು ಕಷ್ಟ ಆಗುತ್ತೆ. ಅದರಲ್ಲೂ ಮದುವೆ ಆಗಿರೋರಿಗೆ ಅದು ನನಗೆ ಎಫೆಕ್ಟ್ ಆಗ್ತಾಯಿದೆ. ಹಾಗಾಗಿ ನಾನು ಪ್ರತಿನಿತ್ಯನೂ ನಾನು ನೈಟೇ ಎಲ್ಲ ವಾಶ್ ಮಾಡಿಟ್ಟೆ ಮಲಗ್ತೀನಿ. ಬಟ್ ಇವತ್ತು ಸ್ವಲ್ಪ ಕಿಚನ್ ಆಗಿ ಕ್ಲೀನ್ ಮಾಡೋಣ. ಇನ್ನು ಮೇಕ್ ಓವರ್ ಮಾಡಬೇಕು. ನಾನಿನ್ನು ಕೆಲವೊಂದಿಷ್ಟು ಆರ್ಡ್ರ್ ಬರೋದಿದೆ. ಮೀಶೋ ಆಗಿರ್ಬೋದು, ಫ್ಲಿಪ್ಕಾರ್ಟು, ಅಮೆಝಾನ್, ಇದರಿಂದ ಅದೆಲ್ಲ ತರಿಸ್ಕೊತಾ ಇದ್ದೀನಿ. ಬಟ್ ಎಲ್ಲ ಅಟ್ ಎ ಟೈಮೇ ಬರೋಲ್ಲ, ಒಂದೊಂದೇ ಬರ್ತಾ ಇದೆ. ಇನ್ನೊಂದು 10-12 ಪ್ರಾಡಕ್ಟ್ಗಳು ಬರಬೇಕು. ಹಾಗಾಗಿ ಕಿಚನ್ ಮೇಕ್ ಓವರ್ ಇನ್ನೂ ಮಾಡಿಲ್ಲ, ನೆಕ್ಸ್ಟ್ ವೀಕ್ ಆದರೆ ಮಾಡ್ತೀನಿ. ಇನ್ನು ಎಲ್ಲ ಪ್ರಾಡಕ್ಟ್ ಬರಬೇಕು. ಸೊ ಹಾಗಾಗಿ ಅಲ್ಲಿವರೆಗೂ ವೆಯ್ಟ್ ಮಾಡಲಿಕ್ಕಾಗಲ್ಲ. ಲಾಸ್ಟ್ ವೀಕು ನಾನು ಹಾಗೆ ಮೇಲೆಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಅದಕ್ಕೋಸ್ಕರ ಬಾಕ್ಸ್ ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಲೆಟ್ಸ್ ಸ್ಟಾರ್ಟ್. ನನ್ನ ಕಿಚನ್ನ ಯಾವ ರೀತಿಯಾಗಿ ನಾನು ಕ್ಲೀನ್ ಮಾಡ್ತೀನಿ ತೋರಿಸ್ತೀನಿ ಬನ್ನಿ. ಸೊ ನೋಡ್ತಾ ಇರ್ಬೋದು ನನ್ನ ಒಂದು ದಿನಚರಿ ಯಾವ ರೀತಿಯಾಗಿರುತ್ತೆ ಸಂಡೇ ಟೈಮಲ್ಲಿ ಅಂತ. ಆ್ಯಕ್ಚುಲಿ ನೈಟೇ ನಾನು ವಾಶ್ ಮಾಡಿಟ್ಟಿರ್ತೀನಿ ಅಂತ ಹೇಳಿದೆ. ಯಾಕಂದರೆ ಹಸ್ಬೆಂಡ್ ಇರಲಿಲ್ಲ, ಒಬ್ಬಳೇ ಬೇಜಾರಾಗುತ್ತೆ. ಬೆಳಗ್ಗೆ ಎದ್ದೇ ಕೆಲಸ ಮಾಡ್ಕೊಡೋಣ, ಸಂಡೇ ಅಲ್ವಾ, ಹೇಗಿದ್ರು ಮನೆಗೆ ಇರ್ತೀನಿ ಅನ್ನೊಂದು ಕಾರಣಕ್ಕೋಸ್ಕರ ನಾನು ಪಾತ್ರೆ ಎಲ್ಲ ವಾಶ್ ಮಾಡ್ದೇ ಹಾಗೆ ಇಟ್ಟಿದ್ದು. ಬಟ್ ಕಿಚನ್ ಪರ್ಟಿಕ್ಯುಲರಾಗಿ ನಾನು ಲಾಸ್ಟ್ ವೀಕ್ ಕಿಚನ್ ಕ್ಲೀನ್ ಮಾಡಿರಲಿಲ್ಲ. ನಾನು ಆಲ್ರೆಡಿ ಎಲ್ಲ ಬಂದುಬಿಡುತ್ತೆ, ನನ್ನ ಪ್ರಾಡಕ್ಟ್ಗಳು ಏನೇನು ಕಿಚನ್ಗೆ ಏನೇನು ಬೇಕೋ ಅದನ್ನೆಲ್ಲ ಆರ್ಡ್ರ್ ಮಾಡಿದ್ದೆ, ಅದೆಲ್ಲ ಬರುತ್ತೆ ಅಂತ ಒಂದು ರೀಸನ್ಗೋಸ್ಕರ ನಾನು ಅಷ್ಟೇನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಜಸ್ಟು ಮೇಲೆ ಗ್ಯಾಸ್ ಹತ್ರ ಟೈಲ್ಸ್ ಎಲ್ಲ ಒರೆಸ್ಕೊಂಡು ಇಟ್ಕೊಂಡಿದ್ದೆ. ಬಟ್ ಅದರ್ವೈಸ್ ಎಲ್ಲ ಆಲ್ ಆಗಿದ್ದು ಕಿಚನ್, ರೂಮ್, ವಾಶ್ರೂಮ್ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಈ ವೀಕು ಬರಲಿಲ್ಲ. ಅದಕ್ಕೋಸ್ಕರ ಈ ವೀಕು ಬಿಟ್ಕೊಂಡ್ರೆ ಇನ್ನೂ ಧೂಳು ಜಾಸ್ತಿ ಆಗ್ತಾ ಹೋಗುತ್ತೆ. ಕಿಚನ್ನು ಎಷ್ಟೇ ನಾವು ಹೈಜಿನಿಕ್ಕಾಗಿ ಇಟ್ಕೊಂಡ್ರೂ ಅದೇನೋ ಒಂಥರ ನೊಜ್ಜು ಅದು ಇದು ಬರ್ತಾನೆ ಇರ್ತವೆ. ನಾನು ಎಷ್ಟು ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ವಿಂಡೋ ಸ್ವಲ್ಪ ಗಾಳಿ ಬೇಕು ಅಂತ ವಿಂಡೋ ಓಪನ್ ಮಾಡಿ ಇಟ್ಕೊಳ್ತೀನಲ್ವಾ, ಆ ವಿಂಡೋಯಿಂದನೇ ಆ ಕಡೆ ಈ ಕಡೆ ಪಕ್ಕದಲ್ಲೇ ಸ್ವಲ್ಪ ಗಿಡಗಳು ಜಾಸ್ತಿ ಇದೆ. ಕೆಳಗಡೆ ಎಲ್ಲ ಗಿಡಗಳು ಹಾಕಿದ್ದಾರೆ ಓನರು. ಆ ಒಂದು ಕಾರಣಕ್ಕೋಸ್ಕರ ಹುಳಗಳು ಬರ್ತಾ ಇರ್ತವೆ. ಅದಕ್ಕೋಸ್ಕರ ನಾವು ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀವೋ ಅಷ್ಟೇ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಅಡುಗೆ ಮನೆ ಕ್ಲೀನ್ ಇಟ್ಕೊಳೋದು ಇದು ಕಂಪಲ್ಸರಿ. ನಿಜವಾಗ್ಲೂ ಯಾವುದು ನಾವು ಕ್ಲೀನ್ ಇಟ್ಕೊಳ್ತೀವೋ ಇಲ್ಲೋ ಗೊತ್ತಿಲ್ಲ, ವಾಶ್ರೂಮ್ ಆ್ಯಂಡ್ ಅಡುಗೆ ಮನೆ, ಅದರಲ್ಲೂ ಬೇಸಿಕ್ಕಾಗಿ ಅಡುಗೆ ಮನೆ ಪರ್ಟಿಕ್ಯುಲರಾಗಿ ಕ್ಲೀನ್ ಮಾಡ್ಕೋಬೇಕು. ಇಲ್ಲಾಂದರೆ ತುಂಬಾ ಅದು ಸರಿ ಅನ್ಸಲ್ಲ. ಅಡುಗೆ ಮಾಡೋಕ್ಕಾಗಿರ್ಬೋದು ಒಂಥರ ಮೆಸ್ಸಿ ಆಗಿದ್ದರೆ ಅದು ಚೆಂದ ಕಾಣಲ್ಲ. ಹೆಣ್ಮಕ್ಳಿಗೆ ಅದು ಅಡುಗೆ ಮನೆಯೂ ತುಂಬ ಚೆನ್ನಾಗಿರಬೇಕು, ನೋಡಿದ ತಕ್ಷಣ ವಾವ್ ಅಂತ ಅನಿಸ್ಬೇಕು. ಆಗ ಅದರಲ್ಲೂ ಹೊರಗಡೆಯವರು ಬಂದಾಗ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತಂದು ಖುಷಿ ಪಡಬೇಕು. ಆದರೆ ನಾನು ಫಸ್ಟು ಟೈಮಲ್ಲಿ ಮದುವೆ ಆಗಿ ನಾವು ಫಸ್ಟು ಮನೆಗೆ ಹೋದ್ವಲ್ಲ, ಅಲ್ಲಿ ಅಂತೂ ಎಷ್ಟು ಕೆಡವಾಗಿ ಇಟ್ಕೊಂಡಿದ್ರು ಅಂದರೆ ನಾವು ಹೋದಾಗೆಲ್ಲ ಸ್ಟಾರ್ಟಿಂಗ್ ಹೋದ್ವಿ, ನೋಡೋಕ್ಕೆ ಚೆನ್ನಾಗಿತ್ತು. ಬಟ್ ಹೆಣ್ಮಕ್ಳು ಮನೇನ ಕ್ಲೀನಾಗಿ ಇಟ್ಕೋಬೇಕು ಅಂತಂದು ಯಾಕೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇದ್ರೆ ಎಷ್ಟು ಕೆಡವಾಗಿ ಇಟ್ಕೊಂಡಿರ್ತಾರೆ ಅಂದರೆ ಜಿರಳೆ ಕಾಟ, ಇರುವೆ ಕಾಟ, ಎಷ್ಟು ಹಿಂಸೆ ಆಗ್ತಿತ್ತು ನಮಗೆ. ಅಂದರೆ ನಾನು ಎಷ್ಟು ನಿದ್ದೆನೇ ಮಾಡಿಲ್ಲ ಎಷ್ಟೋ ಟೈಮ್, ಬರೀ ಕ್ಲೀನ್ ಮಾಡೋದ್ರಲ್ಲೇ ಇರ್ತಾಯಿದ್ದೆ. 1-3 ಮಂತ್ಸ್ ನಾನು ಆ ಥರ ಕ್ಲೀನ್ ಮಾಡ್ಕೊಂಡ್ಮೇಲೆ ಅದಾದಮೇಲೆ ಇರುವೆ ಇರಲಿಲ್ಲ, ಜಿರಳೆ ಇರಲಿಲ್ಲ. ಎಷ್ಟು ಚೆನ್ನಾಗಿತ್ತು ಮನೆ ಅಂದರೆ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಈ ಮನೆಗೆ ಬಂದ್ವಿ. ಯಾಕಂದರೆ ಹೊಸ ಮದುವೆ ಆಗಿರೋರು ಹೊಸ ಮನೆಗೆ ಹೋಗೋದು ಬೇಡ ಅಂತೆಲ್ಲ ದೊಡ್ಡಮ್ಮ ಹೇಳ್ತಾಯಿದ್ರು. ಆ ಒಂದು ರೀಸನ್ಗೋಸ್ಕರ ನಾನು ಬೇಡ, ಬೇರೆ ಮನೆಗೆ ಆಲ್ರೆಡಿ ಬೇರೆಯವರು ಜೀವನ ಮಾಡಿರೋಂಥ ಮನೆಗೆ ಹೋಗೋಣ ಅಂದ್ಕೊಂಡು ನಾವು
ಈ ಮನೆಗೆ ಬಂದ್ವಿ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಓನರ್ದೇನೂ ತಪ್ಪಿಲ್ಲ. ಇಲ್ಲಿ ಯಾರು ಮನೆಗೆ ಬಾಡಿಗೆ ಬಂದಿರ್ತಾರೋ ಅವರು ಕ್ಲೀನಾಗಿ ನಮ್ಮ ಮನೆ ಅಂತ ಇಟ್ಕೊಂಡಾಗ ಮನೆ ತುಂಬ ಸುಂದರವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದರೆ ನಾವು ನೋಡಿದಾಗೆಲ್ಲ ಚೆನ್ನಾಗಿತ್ತು, ಪೇಂಟ್ ಎಲ್ಲ ಮಾಡಿದಾಗ ಚೆನ್ನಾಗಿತ್ತು. ಬಟ್ ಬಂದು ಆ ಲುಕ್ಸ್ ಆದಮೇಲೆ ಎಲ್ಲ ಮನೆ ಶಿಫ್ಟ್ ಮಾಡಿಕೊಂಡು ಬಾಕ್ಸ್ ಎಲ್ಲ ಜೋಡಿಸಿ ಕಿಚನ್ಗೆ ಏನೇನು ಬೇಕೋ ಎಲ್ಲ ಇಟ್ಟಾದ್ಮೇಲೆ ಆಮೇಲೆ ಸ್ಟಾರ್ಟ್ ಆಯಿತು ನೋಡಿರಿ ಈ ಜಿರಳೆಗಳು. ಚಿಕ್ಕ ಮರಿಯಿಂದ ಹಿಡಿದು ದೊಡ್ಡ ದೊಡ್ಡ ಜಿರಳೆವರೆಗೂ ಎಷ್ಟು ಹಿಂಸೆ ಕೊಡ್ತಾಯಿತ್ತು ಅಂದರೆ ನಾನೇಂದ್ರು ನನಗೆ ಒಂದು ಜಿರಳೆ ಕಂಡ್ರೆ ಸಾಕು ಓಡೋಗ್ಬಿಡ್ತಿದ್ದೆ. ಅಂಥದ್ರಲ್ಲಿ ನಾನು ಎಷ್ಟು ಒಂದು 2,000 3,000 ಜಿರಳೆ ಸಾಯಿಸ್ಬಿಟ್ಟಿದ್ದೀನಿ. ಅದ್ರ ಪಾಪ ಬರುತ್ತಾ ಇಲ್ಲೋ ಗೊತ್ತಿಲ್ಲ. ಬಟ್ ಏನು ಮಾಡೋದು, ಅಷ್ಟು ಹಿಂಸೆ ಆಗ್ತಾಯಿತ್ತು. ಬಟ್ ಇದಾದಮೇಲೆ ನಾನು ಕ್ಲೀನ್ ಮಾಡಿದ್ಮೇಲೆ, ನಾನು ಕ್ಲೀನಾಗಿ ಇಟ್ಕೊಂಡಾದ್ಮೇಲೆ ಪ್ರತಿಯೊಂದೂ ಒಂದು ಕಡೆಯಿಂದನೂ ಬಿಟ್ಟಿಲ್ಲ. ಯಾವಾಗ ಎಷ್ಟು ಜಿರಳೆಗಳು ಸ್ಟಾರ್ಟಿಂಗಲ್ಲಿದ್ವೋ, ನಾವು ಬಂದು ಈ ಮನೆಗೆ 1.5 ತಿಂಗಳಾಯಿತು. ಈಗ ನಾನು ಹುಡುಕಿದ್ರು ಒಂದು ಜಿರಳೆ ಸಿಗ್ತಾ ಇಲ್ಲ, ಸಿಗೋದು ಬೇಡ, ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಮನೆ. ಸೊ ಯಾಕೆ ಹೇಳಿದೆ ಅಂದರೆ ಪ್ರತಿಯೊಬ್ಬರು ಮನೇನ ಸುಂದರವಾಗಿ ಇಟ್ಕೋಬೇಕು. ನಮ್ಮ ಮನೆ ಅಂತ ಒಂದು ಇಟ್ಕೊಂಡಾಗ ಆ ಮನೆ ತುಂಬ ಚೆನ್ನಾಗಿರುತ್ತೆ. ಬೇರೆಯವರು ನೆಕ್ಸ್ಟ್ ನಾವು ಹೋದ್ಮೇಲೆ ಇನ್ನೊಬ್ರು ಬಂದಾಗ ಅವ್ರಿಗೂ ಅದು ಇರಿಟೇಟ್ ಅನಿಸ್ಬಾರ್ದು. ಯಾಕಂದರೆ ಎಷ್ಟು ಕೆಳಗಾಗಿ ಇಟ್ಕೊಂಡಿದ್ದಾರಲ್ಲಪ್ಪ ಇವರು ಮನೆಯೆಲ್ಲ, ಇವರೇನು ಸಂಸಾರದಸ್ತ್ರ ಹಾಗೆ ಹೀಗೆ ಅಂತೆಲ್ಲ ಮಾತಾಡಬಾರ್ದು. ಈಗ ನಾವು ಕೂಡ ಮಾತಾಡಿದ್ವಿ. ಫಸ್ಟ್ ಮನೆಗೆ ಹೋದಾಗ ಅವ್ರಿಗೂ ಮಾತಾಡಿದ್ವಿ, ಇಲ್ಲಿ ಬಂದಾಗ ಇವ್ರಿಗೂ ಮಾತಾಡಿದ್ವಿ. ಇವ್ರೇನು ಹೆಣ್ಮಕ್ಳು ಹೌದಾ ಅಲ್ವೋ ಅನಿಸ್ಬಿಡುತ್ತೆ. ಯಾಕಂದರೆ ಎಲ್ಲೋದ್ರೂ ಕ್ಲೀನ್ ಇಲ್ಲ. ನಾನು ಅದಕ್ಕೋಸ್ಕರ ಪ್ರತಿ ವೀಕೆಂಡ್ ಯಾಕೆ ಕ್ಲೀನ್ ಮಾಡ್ಕೊಳೋದು ಅಂದರೆ ನಮ್ಮನೆ ನೋಡೋಕ್ಕೆ ತುಂಬ ಚೆನ್ನಾಗಿರಬೇಕು. ಯಾರು ಬಂದರೂ ಸಹ ನೋಡಿದಾಗ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮನೆ ಅಂತಲೂ ಹೇಳಬೇಕು. ನೆಗೆಟಿವಿಟಿ ಏನೂ ಇರಬಾರ್ದು, ತುಂಬ ಪಾಸಿಟಿವ್ ವೈಬ್ಸು ಕೂಡಿರಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ತುಂಬ ಚೆನ್ನಾಗಿ ಇಟ್ಕೊತೀನಿ. ನಾವು ಎಷ್ಟು ಚೆನ್ನಾಗಿ ನಮ್ಮ ಮನೇನ ಸುಂದರವಾಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀವಿ, ಪ್ರಯತ್ನ ಪಡ್ತೀವಿ, ಇಟ್ಕೊತೀವಿ, ಆಗ ಲಕ್ಷ್ಮಿ ತಾನಾಗೆ ಒಲಿತಾಳೆ ಅಂತಲೂ ನಮ್ಮ ದೊಡ್ಡಮ್ಮ ಅವರು ಹೇಳಿದರು. ಅದ್ರ ಪ್ರಕಾರ ನಾನು ಮಾಡ್ತಾಯಿದ್ದೀನಿ. ಸೊ ತುಂಬ ಖುಷಿ ಆಗುತ್ತೆ. ನಾನು ನಮ್ಮ ದೊಡ್ಡಮ್ಮ ಅವರೆಲ್ಲ ಮಾಡುವಾಗ ಹೇಳ್ತಾ ಇದ್ದೆ, ಈಗ ಏನು ಮನೆ ಅಂತೀಯ ನೀನು, ಬರೀ ಯಾವಾಗ ನೋಡೋದು ಮನೆ ಕ್ಲೀನ್ ಮಾಡೋದು, ಅದನ್ನು ಮಾಡಿದೆ ಇದು ಮಾಡಿದೆ ಅಂತ ಹೇಳ್ತೀಯ ಅಂತೆಲ್ಲ ಅಂತಿದ್ದೆ, ನಾನು ಹೇಳ್ತಾ ಇದ್ದೆ. ಅದಕ್ಕೆ ಅವರು ನಿನಗೆ ಗೊತ್ತು ಮನೆ ಎಷ್ಟು ಕ್ಲೀನಾಗಿ ಇಟ್ಕೊತೀವೋ ಅಷ್ಟೇ ಚೆನ್ನಾಗಿರುತ್ತೆ ಎಲ್ಲನೂ ಅಂತ ಹೇಳ್ತಿದ್ದೆ. ಆವಾಗ ನಮಗೆ ಗೊತ್ತಾಗ್ತಿರಲಿಲ್ಲ. ಈಗ ನಾನು ಮದುವೆ ಆಗಿ ನಂದು ಮನೆ ಅಂತ ಆದಮೇಲೆ ನನಗೆ ಇದೆಲ್ಲ ಎಫೆಕ್ಟ್ ಅನ್ನಿಸ್ತಾ ಇದೆ. ಹೌದು, ಅಮ್ಮ ಹೇಳಿದ ನಿಜ, ಈ ಥರ ಎಲ್ಲ ಮಾಡಬೇಕು, ಹಿಂಗೆ ಇಟ್ಕೋಬೇಕು, ಇಟ್ಕೊಂಡಾಗೆ ತುಂಬ ಚೆನ್ನಾಗಿರುತ್ತೆ ಅಂತಂದು. ಸೊ ಇದಾಗಿತ್ತು ನನ್ನ ಸಂಡೆಯ ವ್ಲಾಗ್. ಇಷ್ಟೆಲ್ಲ ಕೆಲಸ ಮಾಡೋಷ್ಟರಿಗೆ ಆಲ್ಮೋಸ್ಟ್ ಟೈಮ್ ಎಷ್ಟಾಗೋಗ್ಬಿಡ್ತು, 1 ಗಂಟೆ ಆಗೋಯಿತು. ಬೆಳಗ್ಗೆ 7 ಗಂಟೆ ಫ್ರೆಶ್ ಅಪ್ ಅಲ್ಲಿದ್ದ ಅಷ್ಟಿಗೆ 8 ಗಂಟೆಯಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಕೆಲಸ ಎಲ್ಲನೂ ಮುಗಿಯೋಷ್ಟಿಗೆ 1:30 2 ಗಂಟೆ ಆಗೋಯಿತು. ಮಾರ್ನಿಂಗ್ ನಾನು ಜ್ಯೂಸೇ ಕುಡ್ಕೊಂಡಿದ್ದೆ, ಸೊ ಆಮ್ಲ ಜ್ಯೂಸ್ ಮಾಡ್ಕೊಂಡಿದ್ದೆ ಅಲ್ವಾ. ಸೊ ಅದಕ್ಕೋಸ್ಕರ ನೀನು ಅಷ್ಟು ಹೊಟ್ಟೆ ಹಶ್ವಾಗಿರಲಿಲ್ಲ. ಅದಕ್ಕೋಸ್ಕರ ಏನಾದರೂ ಈ ಪೂಜೆ ಮಾಡಬೇಕು ಅಂತ ಅನಿಸ್ತದೆ. ತಲೆಸ್ನಾನ ಮಾಡಿರಲ್ವಲ್ಲ, ಇವಾಗ ಸಂಡೇ ಬೇರೆ. ಸಂಡೇ ನಮಗೇನು ಅಷ್ಟು ಪೂಜೆ ಮಾಡೋದು ಏನೂ ಇಲ್ಲ. ಅಮ್ಮನ ಕಡೆ ಆದರೆ ವಾರ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರನೇ ಸಂಡೇ ಸಿಕ್ಕಿದೆ ಅಲ್ಲಪ್ಪ, ಪೂಜೆ ಏನು ಬೇಡ, ಸಾಯಂಕಾಲ ದೀಪ ಹಚ್ಚಿದ್ರೆ ಆಯಿತು ಅಂದ್ಕೊಂಡು ಸುಮ್ಮನೆ ಅದಾದಮೇಲೆ ಓಟ್ಸ್ ಮಾಡ್ಕೊಂಡು ತಿಂದೆ. ತುಂಬಾ ಅದು ಎಷ್ಟು ಹೊಟ್ಟೆ ಹಸಿವನ್ನ ಎಷ್ಟು ಕಡಿಮೆ ಮಾಡುತ್ತೆ ಅಂದರೆ, ಬೇಗ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ, ಟೈಮ್ ಇಲ್ಲ ಅಂದರೂ ಓಟ್ಸ್ ಮಾಡ್ಕೊಂಡು ತಿನ್ಬೋದು, ಯಾವ ಟೈಮಲ್ಲಿ ಬೇಕಾದರೂ ತುಂಬ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ನನ್ನ ಸಂಡೆಯ ವ್ಲಾಗ್. ಯಾರಿಗೆಲ್ಲ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಇದೆ ಅಂತಂದು ನಿಮಗೆ ಅನಿಸಿದರೆ, ನಿಮ್ಮ ಭಾವನೆಗೆ ಬಂತು ಅಂದರೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.